ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶಾಂತ. ಹಿಂದಿನ ಭಾಗದಲ್ಲಿ ಹೇಳಿದಂತೆ ನನ್ನ ಗಂಡ ಆಕಾಶ್ ಅವರಿಗೆ ನನ್ನ ಗೆಳತಿಯ ಮೇಲೆ ಆಸೆ ಇರೋದನ್ನು ತಿಳಿದುಕೊಂಡು ನಾನು ನನ್ನ ಗೆಳತಿಯನ್ನು ಅದಕ್ಕಾಗಿ ಒಪ್ಪಿಸೋದಕ್ಕೆ ಅವಳ ಜೊತೆ ಮಾತಾಡಿದಾಗ, ಬನ್ನಿ ಫ್ರೆಂಡ್ಸ್ ಕತೆಗೆ ಹೋಗೋಣ. ಮದುವೆಯಾದ ನಂತರವೂ ನಾನು ಊರಿಗೆ ಹೋದಾಗಲೆಲ್ಲ ನಾವಿಬ್ಬರು ಭೇಟಿ ಆಗ್ತಾ ಇದ್ವಿ. ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಕೂಡ. 6 ತಿಂಗಳ ಹಿಂದೆ ಭೇಟಿಯಾದಾಗ ಅವಳ ಗಂಡನ ಕೆಲಸ ಹೋಗಿದೆ ಅಂಥೇಳಿ ಬೇಜಾರಿಂದ ಹೇಳಿದ್ಲು. ಹೈದರಾಬಾದಿಗೆ ಬಂದರೆ ನನ್ನ ಗಂಡನ ಕಂಪನಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕೂಡ ನಾನು ಹೇಳಿದ್ದೆ. ಹೇಳಿದಂತೆ ಆಕಾಶ್ ಅವ್ರ ಜೊತೆ ಮಾತಾಡಿ ಅವಳ ಗಂಡನಿಗೆ ಸೂಪರ್ವೈಸರ್ ಕೆಲಸವನ್ನು ಕೂಡ ನಾನು ಕೊಡಿಸಿದ್ದೆ. ನಾವಿರೋ ಅಪಾರ್ಟ್ಮೆಂಟ್ನಲ್ಲೇ, ಎದುರಿನ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲೇ ಕೂಡ ಸಿಂಚನ ಕುಟುಂಬದೊಂದಿಗೆ ಬಂದ್ಲು. ಸಿಂಚನ ನನಗಿಂತ ದೊಡ್ಡ ಸುಂದರಿ ಏನಲ್ಲ, ಆದರೆ ನೋಡೋದಕ್ಕೆ ಚೆನ್ನಾಗಿದ್ದಾಳೆ. ಎತ್ತರ ಮತ್ತು ತೂಕದಲ್ಲಿ ನಾವಿಬ್ಬರು ಸಮಾನವಾಗಿದ್ದೇವೆ. ಆದರೆ ನಾನು ಬಿಳಿ ಬಣ್ಣದವಳು, ಅವಳು ಸ್ವಲ್ಪ ಬೂದಿ ಬಣ್ಣದವಳು. ಬಿಡಿ ಬಿಡಿಯಾಗಿ ನೋಡಿದ್ರೆ ಅವಳ ಕಣ್ಣುಗಳು ನನಗಿಂತ ಸ್ವಲ್ಪ ಚೆನ್ನಾಗಿವೆ, ನನ್ನ ತುಟಿಗಳು ಅವಳಿಗಿಂತ ಚೆನ್ನಾಗಿದೆ. ನಡುವು ಮಾತ್ರ ಅವಳದ್ದು ಚೆನ್ನಾಗಿದೆ. ಆದರೆ ಸಿಂಚನಳಲ್ಲಿರುವಂತಹ ದೊಡ್ಡ ಆಕರ್ಷಣೆ ಅವಳ ನಗು. ಅವಳ ನಕ್ರೆ ತುಂಬ ಸುಂದರವಾಗಿ ಕಾಣಿಸ್ತಾಳೆ. ಯಾವಾಗಲೂ ಏನಾದರೂ ಮಾತಾಡ್ತಾನೇ ಇರ್ತಾಳೆ. ಯಾರೊಂದಿಗೂ ಸುಲಭವಾಗಿ ಬೆರೆಯುವ ಸ್ವಭಾವ ಅವಳದ್ದು. ಹೊಸಬ್ರಾದರೂ ಸರಿ, ಕೆಲವೇ ಕ್ಷಣಗಳಲ್ಲಿ ಹಳೆಯ ಸ್ನೇಹಿತರಂತೆ ಮಾತಾಡಿಬಿಡ್ತಾಳೆ. ಅವಳಿಗೆ ಒಂದು ಅಭ್ಯಾಸವೂ ಇದೆ. ಮಾತಾಡುವಾಗ ಪಕ್ಕದಲ್ಲಿರುವವರನ್ನ ಲಘುವಾಗಿ ಮುಟ್ಟುತ್ತಾ ಇರ್ತಾಳೆ. ಯಾರಾದರೂ ಜೋಕ್ ಮಾಡಿದ್ರೆ ನಗುನದ ತಪ್ಪಕ್ಕವದವರ ಮೇಲೆ ವಾಲ್ ಬಿಡ್ತಾಳೆ. ಅಂತಹ ಸಂದರ್ಭದಲ್ಲಿ ಅತಿಯಾದ ಆತ್ಮೀಯತೆಯಿಂದ ವರ್ತಿಸ್ತಾ ಇರ್ತಾಳೆ. ಇವೆಲ್ಲವನ್ನು ಆಲೋಚಿಸಿದರೆ ಈಗ ಆಕಾಶ್ಗೆ ಅವಳ ಮೇಲೆ ಆಸೆ ಉಂಟಾಗೋದಕ್ಕೆ ಅವಳ ವರ್ತನೆಯೇ ಕಾರಣವಿರಬಹುದು ಅಂಥೇಳಿ ನನಗೆ ಅನ್ನಿಸ್ತು. ಕಳೆದ 6 ತಿಂಗಳಿಂದ ಅವಳು ಪ್ರತಿದಿನ ನಮ್ಮ ಮನೆಗೆ ಬರ್ತಾ ಇದ್ಲು. ನಾನು ಅವಳ ಆಪ್ತ ಗೆಳತಿ ಅಂತನ್ನುವ ಕಾರಣಕ್ಕೆ ಅವಳು ನನ್ನ ಗಂಡನನ್ನು ಗೆಳೆಯನಂತೆ ಭಾವಿಸ್ತಾ ಇದ್ಲು. ನನ್ನ ಹತ್ತಿರ ಇದ್ದಷ್ಟೇ ಆತ್ಮೀಯತೆಯಿಂದ ಅವಳ ಜೊತೆಗೂ ಇರ್ತಾ ಇದ್ಲು. ಅವಳ ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡುತ್ತಾ ಸಮಯ ಕಳೀತಾ ಇದ್ಲು. ಡ್ರೆಸ್ಸಿಂಗ್ ವಿಷಯದಲ್ಲೂ ಅವಳು ಆಕಾಶ್ ಅವರನ್ನು ಮನೆಯವರಂತೆ ಭಾವಿಸ್ತಾ ಇದ್ಲು. ಚೂಡಿದಾರ ಧರಿಸಿದಾಗ ದುಪ್ಪಟ ಕೂಡ ಸರಿಯಾಗಿ ಹಾಕಿಕೊಳ್ಳದೆ ಬರ್ತಾ ಇದ್ಲು. ಆಗ ನಾನು ಇದನ್ನು ಗಮನಿಸಿರಲಿಲ್ಲ ಮತ್ತು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಯಾಕಂದರೆ ಅವಳ ಸ್ವಭಾವ ನನಗೆ ಬಾಲ್ಯದಿಂದಲೂ ತಿಳಿದಿತ್ತು. ಆದರೆ ಈಗ ನನಗೆ ಒಂದೊಂದಾಗಿ ಅರ್ಥ ಆಗ್ತಾ ಇದೆ. ಆದರೆ ಈಗ ನಾನು ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದೇನೆ. ನಡೆದಿದ್ದರ ಬಗ್ಗೆ ಆಲೋಚಿಸಿ ಏನು ಲಾಭ? ನಡೆಯಬೇಕಾದದರ ಬಗ್ಗೆ ಯೋಚನೆ ಮಾಡಬೇಕು. 2 ದಿನಗಳ ಕಾಲ ತರ್ಕಿಸಿ ಒಂದು ನಿರ್ಧಾರಕ್ಕೆ ಬಂದೆ. ಏನಂದರೆ, ಆ 2 ದಿನ ನಾನು ಅವರ ಜೊತೆ ಮಾತಾಡಲೇ ಇಲ್ಲ. ಅವರು ಮಾತಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ ನಾನು ಆಸಕ್ತಿ ತೋರಿಸೋದಕ್ಕೆ ಹೋಗಲಿಲ್ಲ. ಅಷ್ಟೇ ಅಲ್ಲದೆ ಬೆಡ್ರೂಮ್ಗೆ ಹೋಗದೆ ಮಕ್ಕಳ ರೂಮ್ನಲ್ಲೇ ಮಲ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಡೇ ರಾತ್ರಿ ಅವರ ಬಳಿ ಹೋದೆ. ನಾನು ಹೋದ ತಕ್ಷಣ ಅವರು ಬಂದು, ನನ್ನ ಗಂಡ ಬಂದು, ಶಾಂತ, ನಾನು ನಿನಗೆ ಮೊದಲೇ ಹೇಳಿದ್ದೆ, ನೀನು ಮಾತನ್ನೇ ಕೊಟ್ಟಿದ್ಯಾ, ಕೋಪ ಮಾಡ್ಕೊಳ್ಳೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂಥೇಳಿ, ಮತ್ತು ಸಹಾಯ ಮಾಡ್ತೀನಿ ಅಂತ ಹೇಳಿ ಮರೆತು ಬಿಟ್ಟಿಯಾ? ಅದಕ್ಕೆ ನಾನು ಹೌದು, ಸಹಾಯ ಮಾಡಲೆಂದೇ ಬಂದಿದ್ದೇನೆ ಅಂತ ಉತ್ತರಿಸಿದೆ. ಈ ಮಾತನ್ನೇ ಕೇಳಿ ಆಕಾಶ್ ಆಶ್ಚರ್ಯದಿಂದ ನೋಡಿದ್ರು. ಹೌದು, ನೀವು ಕೇಳ್ತಾ ಇರೋದು ನಿಜ. ಇವತ್ತು ಸಿಂಚನ ಜೊತೆ ಮಾತಾಡಿದೆ ಅಂತಂದೆ. ಅವ್ರು ಗಾಬರಿಯಿಂದ, ಏನಂದ್ಲು ಶಾಂತ, ಪ್ಲೀಸ್ ಹೇಳು ಅಂತೇಳಿ ನನ್ನ ಭುಜವನ್ನು ಹಿಡಿದು ಕೇಳಿದ್ರು. ನಾನು ಅವರನ್ನು ಸ್ವಲ್ಪ ಹೊತ್ತು ಕಾಡಿಸಿ ಕೊನೆಗೆ ಅವಳು ಒಪ್ಕೊಂಡ್ಳು ಅಂತಂದೆ. ಓ ಮೈ ಗಾಡ್, ನಿಜವಾಗಿಯೂ ನಂಬಲು ಸಾಧ್ಯವಾಗ್ತಾ ಇಲ್ಲ ಅಂಥೇಳಿ ಆಕಾಶ್ ಕೂಡ ಸಂಭ್ರಮಿಸಿದ್ರು. ಅಷ್ಟರಲ್ಲಿ ಅನುಮಾನವನ್ನು ಬಂದು, ನೀನು ತಮಾಷೆ ಮಾಡ್ತಾ ಇಲ್ಲ ತಾನೇ ಅಂತ ಕೇಳಿದ್ರು. ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಅವಳು ಒಪ್ಕೊಂಡಿದ್ದಾಳೆ, ಆದರೆ ಕೆಲವು ಷರತ್ತುಗಳನ್ನು ಹಾಕಿದ್ದಾಳೆ ಅಂತಂದೆ. ಏನು ಷರತ್ತುಗಳು ಅಂಥೇಳಿ ಅವ್ರು ಕೇಳಿದ್ರು. ಹೇಳ್ತೇನೆ, ಆದರೆ ನನಗೂ ಒಂದು ಷರತ್ತು ಇದೆ. ಅದಕ್ಕೆ ನೀನು ಒಪ್ಪಿದ್ರೆ ಕೂಡ ಮಾತ್ರ ನಾನು ಮುಂದೆ ಹೋಗೋದು ಅಂತ ಹೇಳು ಶಾಂತ, ನೀನು ನನಗಾಗಿ ಇಷ್ಟೊಂದು ಮಾಡ್ತಾ ಇದೆಯಾ, ನೀನು ಏನು ಕೇಳಿದ್ರು ಮಾಡ್ತೇನೆ ಅಂತ ಹೇಳೋದು. ಇದಾದ ಮೇಲೆ ನೀನು ಇನ್ನೊಮ್ಮೆ ಮತ್ಯಾವುದೇ ಪರಸ್ತ್ರೀಯ ಕಡೆ ತಪ್ಪಾದ ಭಾವನೆಯಿಂದ ದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳಿದೆ. ಅದಕ್ಕೆ ಆಕಾಶ್, ಇಲ್ಲ ಶಾಂತ, ನನ್ನ ಬಗ್ಗೆ ನಿನಗೆ ಗೊತ್ತು, ಹಿಂದೆಂದಾದರೂ ನಾನು ಹೀಗೆ ಮಾಡಿದ್ದೇನೆಯೇ
ಕೇವಲ ಸಿಂಚನ ವಿಷಯದಲ್ಲಿ ಮಾತ್ರ ನನಗೆ ಈ ಭಾವನೆ ಬಂದಿದೆ. ಪ್ರಾಮಿಸ್ ಮಾಡ್ತೇನೆ, ಇದು ಮತ್ತೆಂದು ಪುನರಾವರ್ತನೆ ಆಗೋದಿಲ್ಲ ಅಂಥೇಳಿ ಅವರನ್ನ ಮಾತನ್ನು ಕೇಳಿದ ನಾನು, ನೋಡು ಬಾಬು ಅಂತಂದ್ರೆ ನನ್ನ ಗಂಡಿಗೆ ಬಾಬು ಅಂತ ಕರೀತಾ ಇದ್ದೆ. ಇನ್ನೊಂದು ಬಾರಿ ಹೀಗೆ ಮಾಡಿದ್ರೆ ಈ ಶಾಂತ ಈ ಲೋಕದಲ್ಲೇ ಇರೋದಿಲ್ಲ, ನೆನಪಿಟ್ಕೋ ಅಂಥೇಳಿ ಖಡಾಖಂಡಿತವಾಗಿ ಹೇಳಿದೆ. ಅಯ್ಯ ಶಾಂತ, ಅಂಥ ಮಾತನ್ನು ಆಡಬೇಡ ಪ್ಲೀಸ್ ಅಂಥೇಳಿ ನನ್ನ ಗಂಡ ಆಕಾಶ್ ಬಲವಂತವಾಗಿ ಬೇಡಿಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ಸರಿ, ನೀವು ಕೇಳಿದ ಆಸೆಗೆ ನನ್ನ ಗೆಳತಿ ಸಿಂಚನ ಒಪ್ಪಿದಾಳೆ, ಆದರೆ ಅವಳು ಕೆಲವು ಕಂಡೀಷನ್ಸ್ಗಳನ್ನು ವಿಧಿಸಿದ್ದಾಳೆ ಅಂತಂದೆ. ಕಂಡೀಷನ್ಗಳ, ಷರತ್ತುಗಳ ಅಂಥೇಳಿ ನನ್ನ ಪತಿ ಕೇಳಿದ್ರು. ಕೇಳಿ ಮೊದಲನೇದಾಗಿ ಅವಳು ಕೇವಲ ಒಂದು ಬಾರಿಗೆ ಮಾತ್ರ ಒಪ್ಪಿದ್ದಾಳೆ ಅಂತ ಹೇಳಿದೆ. ಅಷ್ಟೇ ಸಾಕು ಶಾಂತ, ಅವಳಿಗೆ ಮತ್ತೆ ಮತ್ತೆ ನಾನು ತೊಂದರೆ ಕೊಡೋದಿಲ್ಲ ಅಂತಂದು ಆಕಾಶ್. ಎರಡನೆಯದಾಗಿ ಸಿಂಚನಾಳ ಪತಿ ಪ್ರವೀಣ್ ನೀವು ಒಳ್ಳೆಯ ಕೆಲಸದಲ್ಲಿ ಸೆಟಲ್ ಮಾಡಬೇಕು, ಅಲ್ಲದೆ ಈ ವಿಷಯವನ್ನು ಯಾರ ಮುಂದೆಯೂ ಕೂಡ ಚರ್ಚಿಸಬಾರದು, ಮುಖ್ಯವಾಗಿ ಅವಳ ಗಂಡನಿಗೆ ಇದು ತಿಳಿಯಲೇಬಾರದು ಅಂತ ಹೇಳಿದಾಗ, ಖಂಡಿತ ಶಾಂತ ಅಂಥೇಳಿ ಅವರು ತಲೆಯನ್ನು ಆಡಿಸಿದ್ರು. ನಾನು ಅಲ್ಲಿಂದ ಸುಮ್ಮನೆ ಹೊರಗಡೆ ಬಂದೆ. ಮರುದಿನ ಬೆಳಗ್ಗೆ ಆಕಾಶ್ ಸಿಂಚನಾಳ ಪತ್ನಿ ಪ್ರವೀಣ್ ಮನೆಗೆ ಕಳಿಸಿದ್ರು. ಪ್ರವೀಣ್, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಕರೆಸಿದ್ದೀನಿ. ಕಳೆದ 6 ತಿಂಗಳಿಂದ ನಿನ್ನೆ ಕೆಲಸದ ವೈಖರಿ ನನಗೆ ಭಾಳ ಇಷ್ಟ ಆಗಿದೆ. ನನ್ನ ಪ್ರಾಜೆಕ್ಟ್ಗಳನ್ನು ದೂರದ ಊರುಗಳಲ್ಲಿ ಫ್ರಾಂಚೈಸಿಗಳಾಗಿ ನೀಡಬೇಕು ಅಂತ ಆಲೋಚಿಸ್ತಾ ಇದ್ದೇನೆ. ಅದರಿಂದ ಕರೀಂ ನಗರದ ಫ್ರಾಂಚೈಸಿಯನ್ನು ನಿನಗೆ ನೀಡೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದೇನೆ. ಲಾಭದಲ್ಲಿ ನನಗೆ 25% ನೀಡಿದ್ರೆ ಸಾಕು ಅಂತ ಹೇಳಿದ್ರು. ಪ್ರವೀಣ್ ಭಾಳ ಸಂತೋಷಪಟ್ಟ, ಆದರೆ ಬಂಡವಾಳ ಇಲ್ಲವಂತ ಹೇಳ್ದ. ಅದಕ್ಕೆ ಆಕಾಶ್, ಬಂಡವಾಳದ ವ್ಯವಸ್ಥೆ ನಾನೇ ಮಾಡ್ತೇನೆ, ನಿನ್ನ ಲಾಭದಲ್ಲಿ 10% ನೀಡಿದ್ರೆ ಸಾಕು, ಲಾಭ ಬರದೇ ಇದ್ರೂ ನೀನು ಹಣ ವಾಪಸ್ ನೀಡಬೇಕಿಲ್ಲ ಅಂತನ್ನುವಂತಹ ದೊಡ್ಡ ಆಫರನ್ನು ನೀಡಿದ್ರು. ಪ್ರವೀಣ್ ಭಾವುಕನಾಗಿ ಆಕಾಶ್ ಅವರ ನಂಬಿಕೆಯನ್ನು ಉಳಿಸಿಕೊಳ್ಳೋದಾಗಿ ಹೇಳ್ದ. ಪ್ರವೀಣ್ ಸಿಂಚನಾಳ ಗಂಡ. ಕೆಲಸ ಪ್ರಾರಂಭಿಸುವುದಕ್ಕೆ ಮರುದಿನವೇ ಕರೀಂ ನಗರಕ್ಕೆ ಹೊರಟು ಹೋದ. ಪ್ರವೀಣ್ ಹೋದ ಮರುದಿನ ಬೆಳಗ್ಗೆ ಆಕಾಶ್ ಆಫೀಸ್ಗೆ ಹೊರಡುವಾಗ ಹೇಳಿದ್ರು, ಸಾಯಂಕಾಲ ಬೇಗ ಬರ್ತೀರಾ ಅಂತ ಕೇಳಿದೆ. ನಾನು ಕೇಳಿದೆ, ರಾತ್ರಿ ಒಂದು 8 ಗಂಟೆ ಆಗಬಹುದು ಅಂತ ಹೇಳಿದೆ. ಬರುವಾಗ ಒಂದು ಸ್ವಲ್ಪ ಹೂವು ಮತ್ತು ಸ್ವೀಟನ್ನು ತಗೊಂಡು ಬನ್ನಿ ಅಂತ ಹೇಳಿದೆ. ನಾನು ಯಾಕೆ ಅಂತ ಕೇಳಿ ಅದು ಹೇಳಿದಾಗ, ಇವತ್ತೇ ನಿಮಗೂ ಮತ್ತು ಸಿಂಚನಾಗೂ ವಿಶೇಷವಾದ ಸಮಯ ಅಂತ ಹೇಳಿದೆ. ಅರ್ಧಕ್ಕೆ ಮಾತು ನಿಲ್ಲಿಸಿದೆ. ಅವಳು ನನ್ನನ್ನು ನೋಡ್ತಾ ಏನೂ ಮಾತಾಡದೆ ಹೊರಟ, ಆದರೆ ಅವರ ಕಣ್ಣುಗಳಲ್ಲಿ ಆನಂದದ ಮಿಂಚನ್ನು ನಾನು ಗಮನಿಸಿದೆ. ಆ ರಾತ್ರಿ ಮಕ್ಕಳನ್ನು ಬೇಗನೆ ಮಲಗಿಸಿದೆ. ನಾನು ಸ್ನಾನ ಮಾಡಿ ಒಂದು ತಿಳಿಯಾದ ನೈಟಿಯನ್ನು ಧರಿಸಿ ಬೇಗನೆ ಊಟ ಮುಗಿಸ್ದೆ. ರಾತ್ರಿ 9 ಗಂಟೆಗೆ ಅವ್ರ ಮನೆಗೆ ಬಂದು ಹೂವು ಮತ್ತು ಸ್ವೀಟ್ಸನ್ನು ನೀಡಿ ಸ್ನಾನಕ್ಕೆ ಹೋದರು. ಅವ್ರು ಸ್ನಾನ ಮಾಡಿ ಬರೋಷ್ಟರಲ್ಲಿ ನಾನು ಊಟದ ಟೇಬಲ್ ಸಿದ್ಧಪಡಿಸಿದೆ. ನೀವು ಊಟ ಮಾಡ್ತಾ ಇರಿ, ನಾನು ಹೋಗಿ ಸಿಂಚನನ್ನು ಸಿದ್ಧವಾಗಿ ಬರೋದಕ್ಕೆ ಹೇಳ್ತೇನೆ ಅಂತ ಹೇಳಿ ಹೊರಟು ಹೋದೆ. ನಮ್ಮ ಬೆಡ್ರೂಮ್ನ ಕಿಟಕಿಗಳಿಗೆ ಹೊಸ ಪರದೆಗಳನ್ನು ಹಾಕಿದೆ. ಹೂಗಳನ್ನು ಹಾಸಿಗೆ ಮೇಲೆ ಚೆಲ್ಲದೆ ಸುಂದರವಾಗಿ ಹರಡಿದೆ. ಅಷ್ಟರಲ್ಲಿ ಅವರು ಒಳಗೆ ಬಂದರು. ಬನ್ನಿ, ಸ್ವಲ್ಪ ಹೊತ್ತಿನಲ್ಲಿ ಸಿಂಚನ ಬರ್ತಾಳೆ ಅಂಥೇಳಿ ಬೆಡ್ ಪಕ್ಕದಲ್ಲಿ ಊದುಬತ್ತಿಯನ್ನು ಹಚ್ಚಿದೆ, ಅಗರಬತ್ತಿ ಧೂಪವನ್ನು ಹಚ್ಚಿದೆ. ಅಷ್ಟರಲ್ಲಿ ಸಿಂಚನ ಬಂದು ಬೆಡ್ರೂಮ್ ಭಾಗದಲ್ಲಿ ನಿಂತಳು. ಬಂದ್ಯಾ ಸಿಂಚನ, ಸ್ವಲ್ಪ ಕಾಯಿ ಅಂಥೇಳಿ ನನ್ನ ಗಂಡ ಹತ್ರ ಹೋಗಿ ಸ್ವಲ್ಪ ನಿಧಾನವಾಗಿ ವರ್ತಿಸಿ ನಿಮ್ಮ ಒರಟುತನ ಅವಳ ಮೇಲೆ ತೋರಿಸ್ಬೇಡಿ ಅಂಥೇಳಿ ಕಿವಿಯಲ್ಲಿ ಹೇಳಿದೆ. ಅವಳು ನೈಟಿಯಲ್ಲಿ ಬಂದಿದ್ದಾಳೆಯೇ ಅಂತ ಗಂಡ ಕೇಳಿದಾಗ, ಹೌದು, ಹೇಗಿದ್ರೂ ಸ್ವಲ್ಪ ಹೊತ್ತಲ್ಲಿ ಅವಳೊಂದಿಗೆ ಸಮಯ ಕನಿಬಹುದು, ಅದಕ್ಕೆ ಚರ್ಚೆ ಯಾಕೆ ಅಂಥೇಳಿ ಹಾಸ್ಯವಾಗಿ ನಾನು ಮಾತಾಡಿ ಹೊರಗೆ ಬಂದೆ. ಸಿಂಚನಾಳ ತಲೆಯ ಹೂವನ್ನು ಮುಡಿಸಿ ಕಣ್ಣು ಹೊಡೆದು ನಗನಗುತ್ತಾ ಹೊರಗೆ ಬಂದೆ. ನಾನು ಮಧ್ಯರಾತ್ರಿ ನಾನು ಮಕ್ಕಳೊಂದಿಗೆ ಮಲಗಿದ್ದಾಗ ಗಂಡ ಬಂದು ನನ್ನನ್ನೇ ಎಬ್ಸಿದ್ರು. ಬಾಯಿಯ ಮೇಲೆ ಬೆರಳಿತ್ತು ಸದ್ದು ಮಾಡದಂತೆ ನನ್ನನ್ನು ಬೆಡ್ರೂಮ್ಗೆ ಕರೆದೊಯ್ದರು. ಅಲ್ಲಿ ಬೆಡ್ಶೀಟ್ ಎಲ್ಲ ಅಸ್ತವ್ಯಸ್ತವಾಗಿತ್ತು. ಹೂಗಳು ನುಜ್ಜುಗುಜ್ಜಾಗಿದ್ದವು. ಭಾಳ ಸಮಯ ಕಳೆದ ಹಾಗಿದೆ ಅಂಥೇಳಿ ನಾನು ನಗುತ್ತಾ ಕೇಳಿದೆ, ಇದೆಲ್ಲ ನಿನ್ನೆ ದಯೆಂದೆ ಅಲ್ವಾ ಶಾಂತ ಅಂಥೇಳಿ ಅವರು ಪಕ್ಕದಲ್ಲೇ ಕುಳಿಸ್ಕೊಂಡು. ನಾನೇನು ಮಾಡಿದ್ದೀನಿ ಅಂಥೇಳಿ ನಿಟ್ಟುಸಿರು ಬಿಟ್ಟಾಗ, ಇಲ್ಲ ಶಾಂತ, ನೀನು ಮಾಡಿದ ಸಹಾಯ ಮರೆಯಲಾಗತ್ತು. ಸಿಂಚನ ಮತ್ತು ನಾನು ಇಡೀ ರಾತ್ರಿ ಏಕಾಂತವಾಗಿ ಒಬ್ಬರಿಗೊಬ್ಬರು ಸಮಯವನ್ನು ನೀಡಿದ್ವಿ.
ಆದರೆ ಒಂದು ಬೇಜಾರಿದೆ. ಸಿಂಚನಾಳ ಸೌಂದರ್ಯವನ್ನು ಬೆಳಕಿನಲ್ಲಿ ಪೂರ್ತಿಯಾಗಿ ಸವಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಅವಳಿಗೆ ಬೆಳಕೆಂದರೆ ಇಷ್ಟ ಇಲ್ವಂತೆ. ಹಾಗಾಗಿ ಕತ್ತಲಲ್ಲಿ ಎಲ್ಲವೂ ಮುಗೀತು ಅಂತ ಹೇಳಿದ್ರು ನನಗೆ. ಆಕಾಶ್ ಹೇಳಿದ್ರು. ಅವರು ಹೇಳುವ ಮಾತುಗಳನ್ನು ಕೇಳಿ ನನಗೆ ನಗು ತಡೆಯೋದಕ್ಕೆ ಆಗಲಿಲ್ಲ. ನಗು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಇಡೀ ರಾತ್ರಿ ಅವರು ಸಿಂಚನ ಅಂಥೇಳಿ ಭಾವಿಸಿ ಆನಂದಿಸಿದ್ದು ಸ್ವತಃ ತಮ್ಮ ಹೆಂಡತಿಯಾದ ನನ್ನನ್ನೇ. ಹೌದು, ನೀವು ಕೇಳ್ತಾ ಇರೋದು ನಿಜ. ಈ ಪ್ರಪಂಚದಲ್ಲಿ ಯಾವ ಹೆಂಡತಿಯೂ ನನ್ನ ಗಂಡ ಬೇರೊಬ್ಬ ಮಹಿಳೆಯ ಮೇಲೆ ವ್ಯಾಮೋಹವನ್ನು ಮಾಡಬಾರ್ದು ಅಂತನ್ನೋದು ಸಹಿಸೋದಿಲ್ಲ. ಅದರಲ್ಲೂ ಅವಳು ಆಸೆಪಟ್ಟಿದ್ದು ನನ್ನ ಪ್ರಾಣ ಗೆಳತಿ ಸಿಂಚನ ಅನ್ನೋದು. ಅವಳನ್ನು ಇಂಥ ವಿಷಯದಲ್ಲಿ ಬಳಸಿಕೊಳ್ಳಲು ನನಗೆ ಮನಸ್ಸಾಗಿಲ್ಲ. ಏನು ಮಾಡಬೇಕು ಅಂತ ಕೂಡ ತಿಳಿಲಿಲ್ಲ. ಸಂಕಟವನ್ನು ಪಡ್ತಾ ಇದ್ದಾಗ ನನಗೆ ಈ ಐಡಿಯಾ ಕೊಟ್ಟಿದ್ದು ಸ್ವತಃ ಸಿಂಚನ. ಒಂದಿನ ನಾನು ಬೇಜಾರಲ್ಲಿದ್ದಾಗ ಅವಳು ಕೇಳಿದ್ಲು. ನಾನು ವಿಷಯವನ್ನೆಲ್ಲ ಹೇಳಿದೆ. ಆಗ ಸಿಂಚನ ಈ ಪುರುಷರಿಗೆ ಪಾಠ ಕಲಿಸಲು ಈ ಉಪಾಯವನ್ನು ಹೇಳಿದ್ಲು. ಹೀಗಿತ್ತು ಅವಳ ಉಪಾಯ ಅಂತ ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ. ಅವಳು ಕೊಟ್ಟ ಸಲಹೆಯಂತೆ ನಾವಿಬ್ಬರು ನಾಟಕ ಆಡಿದ್ವಿ. ಇದರಿಂದ ನನ್ನ ಗಂಡನ ವ್ಯಾಮೋಹವೂ ತೀರಿತು. ಸಿಂಚನಳ ಪತಿಗೂ ಒಳ್ಳೆಯ ಕೆಲಸ ಕೂಡ ಸಿಕ್ತು. ಆಮೇಲೆ ನಮ್ಮ ಸಂಸಾರವೂ ಉಳಿತು. ಸಿಂಚನ ಸರಿಯಾದ ಸಮಯದಲ್ಲಿ ನನಗೆ ದಾರಿ ತೋರಿಸ್ತೇ ಇದ್ರೆ ನಮ್ಮ ಸಂಸಾರದ ಕೋಟಿಯನ್ನು ಖುಷಿದಂತೆ ಕಾಪಾಡತ್ವ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮಾಡಿದ್ದು ಸರಿನಾ ತಪ್ಪು ಅಂತ ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.